ನಮಸ್ಕಾರ. ನಿಮಗೆ ನಮಸ್ಕಾರ ಹೇಳ್ಬೇಕು. ಯಾಕೆ ಅಂದರೆ ನಾವು ಎಷ್ಟೊಂದು ಟ್ರಿಪ್ ಮಾಡಿದ್ದೀವಿ. ಆ ಎಲ್ಲ ಟ್ರಿಪ್ಪಲ್ಲೂ ಯಾರು ಬಂದು ಟ್ರಿಪ್ ಮಾಡ್ತಾರೆ ಅಷ್ಟೇ, ದುಡ್ಡಿಸ್ಕೊಂಡು ಇಂಥ ಕಡೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆದರೆ ನೀವು ಬಂದು ನಮ್ಮ ಜೊತೆಯಲ್ಲಿ ಫೋಟೋ ತೆಗಿಯೋದ್ರಿಂದ ಹಿಡಿದು ನಾವೆಲ್ಲ ಊಟ ಮಾಡೋವರೆಗೂ ನೀವು ಊಟ ಮಾಡೋದಿಲ್ಲ ಅಂತದಿಲ್ಲ. ತುಂಬ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಈ ಥರ ಆರ್ಗನೈಸು ತುಂಬ ಸರಿ ನಾವೆಷ್ಟು 35 ವರ್ಷದಿಂದ ತುಂಬ ಟ್ರಿಪ್ ಮಾಡಿದ್ದೀವಿ. ಈ ಥರ ಆರ್ಗನೈಸ್ ಎಲ್ಲೂ ನೋಡಿದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಹೊರಡ್ಬೇಕು. ಏರ್ಪೋರ್ಟಲ್ಲಿ 6:30 7 ಗಂಟೆಗೆಲ್ಲ ನಮಗೆ ತಿಂಡಿ ಕೊಡಿಸಿ ಈಚೆ ಎಲ್ಲ ತಿಂಡಿ ತಿನ್ಕೊಂಡು ಆಮೇಲೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಒಳಗಡೆ ಎಲ್ಲ ಏರ್ಪೋರ್ಟಲ್ಲಿ ಗೊತ್ತಿಲ್ಲದೆ ಇರೋರು ಎಲ್ಲ ನೋಡೋ ಥರ ತೋರಿಸಿ ಆಮೇಲೆ ಫ್ಲೈಟ್ ಹತ್ತಿಸಿ ಫ್ಲೈಟ್ ಮುಂದೆ ಯಾರು ನಿಂತ್ಕೊಂಡು ಫೋಟೋ ಇದುವರೆಗೂ ತೆಗ್ದಿಲ್ಲ. ಅದ್ರ ಫೋಟೋ ನಿಮ್ಮ ಕಡೆಯಿಂದ ಅದು ಸಾಧ್ಯ ಆಯಿತು ನಮಗೆ. ಆಮೇಲೆ ಇದು ಫ್ಲೈಟ್ ಹತ್ತುವಾಗ ಬಾಗ್ಲಲ್ಲಿ ನಿಂತ್ಕೊಂಡಂತೂ ನಾವು ಇದುವರೆಗೂ ತೆಗ್ದಿಲ್ಲ. ಎಷ್ಟು ಸರಿ ಓಡಾಡಿದ್ದೀವೋ ಫ್ಲೈಟಲ್ಲಿ, ಅದು ತುಂಬ ಮೆಮೊರೇಬಲ್ ಆಯಿತು. ಆಮೇಲೆ ದೇವಸ್ಥಾನ ಕರ್ಕೊಂಡು ಬಂದ್ವಿ. ನಾವು ತುಂಬ 3-4 ಮಾಡ್ತೀವಿ, ಆದರೆ ತುಂಬ ಮೆಮೊರೇಬಲ್ ಆಯಿತು ರೀ ಟ್ರಿಪ್ ಅಂತೂ. ನಮಗೆ ವೈಜಾಗ್ ಮತ್ತು ವಿಶಾಖಪಟ್ಟಣಂ ತುಂಬ ಮೆಮೊರೇಬಲ್ ಆಯಿತು. ಹಂಗೆ ಎಲ್ಲ ಫ್ರೆಂಡ್ಸ್ಗಿನ್ನ ನಮಗೆಲ್ಲ ಬೀಗ್ರಪ್ಪ. ಅದರಲ್ಲಿ ಇವರೆಲ್ಲ ಬೀಗ್ರು ನಮಗೆ, ಆಯಿತಾ? ನಮ್ಮ ಸರ್ಸ ಶೋಭಾ ಅವರಿಂದ ಈ ಟ್ರಿಪ್ಪು ತುಂಬ ನಮ್ಮದು ಪರಿಪೂರ್ಣ ಆಯಿತು. ಮತ್ತೆ ಆಮೇಲೆ ಟ್ರಿಪ್ ಹೋಗ್ತೀವಿ, ಫೋಟೋ ಯಾರೂ ತೆಗಿಯಲ್ಲ. ನೀವು ಎಷ್ಟು ಚೆನ್ನಾಗಿ ಫೋಟೋ ತೆಗಿತೀರಾ ಅಂದರೆ ನಮಗೆ ನೀವು ಬೇರೆಯವರು ಅನ್ಸೋದೇ ಇಲ್ಲ ರೀ. ದುಡ್ಡು ಕೊಡ್ಬೋದು, ಅದೆಲ್ಲ ಸೆಕೆಂಡರಿ. ನೀವು ಜೊತೆಲಿದ್ದು ನಮ್ಮ ಜೊತೆನಲ್ಲಿದ್ದು ಎಲ್ಲರಿಗೂ ಫೋಟೋ ಸೆಷನ್ ಮಾಡೋದ್ರಿಂದ ಫೋಟೋಗ್ರಾಫರು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾದ್ರೆ ನಿಮಗೆ ದುಡ್ಡು ಕೊಟ್ಟಿಲ್ಲ. ಅಷ್ಟು ನೀಟಾಗಿ ಫೋಟೋ ಮಾಡಿಸಿ ರೀಲ್ಸ್ಗಳು ಮಾಡಿಸಿ ತುಂಬ ಎಂಜಾಯ್ ಮಾಡಿದ್ರು ಮುರಳಿಯವರೇ. ನಿಮ್ಮ ಜೊತೆಲಿ ಎಲ್ಲೇ ಹೋಗ್ಬೇಕಂದ್ರೂ ನೀವೆಲ್ಲೇ ಟ್ರಿಪ್ ಮಾಡಿದ್ರು ನಮ್ಗೆ ಹೇಳಿ, ಖಂಡಿತ ನಾವು ಬರೋದಾದ್ರೆ ಬಂದೇ ಬರ್ತೀವಿ ಎಲ್ಲರೂ. ನೆಕ್ಸ್ಟ್ ವೈಜಾಗ್ ಟ್ರಿಪ್ಪು ಹಾಕಿದ್ದಾರೆ. ಗುಜರಾತ್ ಟ್ರಿಪ್ ಹಾಕಿದ್ದಾರೆ. ಅದಕ್ಕೆ ಯಾವ ಡೇಟು ಏನು ಅಂತ ನಾವು ಗ್ರೂಪಲ್ಲಿ ಹಾಕ್ತೀವಿ. ಅದಕ್ಕೆ ಫಸ್ಟ್ ಓಕೆ ಮಾಡಿ ಬರೋರು ಫಸ್ಟ್ ಡೇಟ್ ಮೇಲೆ ಓಕೆ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅದನ್ನ ಡೇಟ್ ಫಿಕ್ಸ್ ಮಾಡಿಲ್ಲ, ನಾವು ಮಾಡ್ತೀವಿ. ಮಾಡಿದ್ಮೇಲೆ ನಾವು ಗ್ರೂಪಲ್ಲಿ ಹಾಕ್ತೀವಿ. ಅವ್ರು ರೀಸನಬಲ್ ಆಗಿದೆ ರೇಟು ತುಂಬ ಹೈ ಇಲ್ಲ, ರೀಸನಬಲ್ ಆಗಿದೆ. ಊಟ ತಿಂಡಿ, ಹೋಟೆಲ್ ರೂಮ್ಸು, ದೇವ್ರ ದರ್ಶನಗಳು. ನಾವು ಬಂದಿದ್ರೆ ಅಷ್ಟು ಕಷ್ಟಪಟ್ಟು ಬಂದಿದ್ರು ನಾವು ಎಲ್ಲ VIP ಪಾಸ್ಗಳು ತೊಗೊಂಡು ಬಂದಿದ್ರು ಅಷ್ಟು ಚೆನ್ನಾಗಿ ದರ್ಶನ ಆಗ್ತಿರ್ಲಿಲ್ಲ. ಡೈರೆಕ್ಟ್ ದೇವ್ರ ದರ್ಶನ ಪಾದದ ಹತ್ರ ಕರ್ಕೊಂಡೋಗಿ ನಿಲ್ಲಿಸಿ ದರ್ಶನಗಳು ಮಾಡಿಸಿದ್ದೀರಾ. ತುಂಬ ಥ್ಯಾಂಕ್ಸ್. ನಾವಂತೂ ಇದೆಲ್ಲ ಮೆಮೊರೇಬಲ್ಲು. ನಿಮ್ಮ ಜೊತೆಲಿ ಬರೋದಕ್ಕೆ ಟ್ರಿಪ್ಪು ಯಾವತ್ತೂ ನಾವು ಬರಲ್ಲ ಅಂತ ಹೇಳಲ್ಲ, ಬಂದೇ ಬರ್ತೀವಿ. ನಮಗೊಂದು ನೆನಪು ಮಾಡಿ ನಾವು. ಖಂಡಿತ. ಥ್ಯಾಂಕ್ ಯು. ನಮಸ್ಕಾರ.